ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಕಾಂತ್. ಇವತ್ತು ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿಯ ಮಶನಾಪುರ ಗ್ರಾಮದ ಪ್ರಗತಿಪರ ರೈತ ಚನ್ಕೇಶ್ ಅವರ ಫಾರ್ಮ್ಲಿದ್ದೀವಿ. ಅವರು ತಮ್ಮ 7.5 ಎಕರೆ ಜಮೀನಲ್ಲಿ ಸಮಗ್ರ ಕೃಷಿನಲ್ಲಿ 250ಕ್ಕೂ ಹೆಚ್ಚು ವೆರೈಟಿ ಹಣ್ಣುಗಳು ಬೆಳೆಗಳನ್ನು ಬೆಳೆದಿದ್ದಾರೆ. ಅದ್ರ ಬಗ್ಗೆ ಒಂದು ಸಮಗ್ರವಾದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಮೇಲಕ್ಕೆತ್ತದೆ ನೋಡ್ತಾ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇವು ಬೆಂಗಳೂರಲ್ಲಿ ಲಾಲ್ಬಾಗ್ ಕೇಳಿದ್ರಲ್ವಾ, ಅದು ಸಸ್ಯಕಾಶಿ ಅಂತ ಕರೀತಾರೆ. ಅದೇ ರೀತಿ ಒಂದು ಸಣ್ಣ ಸಸ್ಯಕಾಶಿ ಅಂತಂದರೆ ಇದು ಮಶನಾಪುರದ ಯುವ ರೈತ ಪ್ರಗತಿಪರ ರೈತ ಚನ್ನಕೇಶ್ ಅವರ ಫಾರ್ಮು. ಈ ಫಾರ್ಮಲ್ಲಿ ಒಂದಲ್ಲ ಎರಡಲ್ಲ 250 ಪ್ರಭೇದದ ಹಣ್ಣುಗಳಿವೆ. ಅದರಲ್ಲಿ ಸ್ವದೇಶಿ, ವಿದೇಶಿ ಮತ್ತು ಅಪರೂಪದ ಹಣ್ಣುಗಳ ಒಂದು ಗಿಡಗಳವೇ ರಾಶಿ ಇಲ್ಲಿದೆ. ಅದನ್ನು ಆಸಕ್ತಿ ವಹಿಸಿ, ಶ್ರಮ ವಹಿಸಿ ಮತ್ತು ತುಂಬ ಆಸಕ್ತಿಯಿಂದ ಮಾಡಿರ್ತಕ್ಕಂಥದ್ದು ಇವ್ರನ್ನ ಒಂದು ಗುಣವನ್ನು ನಾವು ಮೆಚ್ಚಲೇಬೇಕು. ಆ ನರ್ಸರಿಲಿರ್ತಕ್ಕಂಥ ಅವ್ರ ತೋಟದಲ್ಲಿರ್ತಕ್ಕಂಥ ಗಿಡಗಳ ಹೆಸರುಗಳನ್ನು ಹೇಳ್ತಾ ಹೋದರೆ ಒಂದು ಗಂಟೆನೇ ಸಾಕಾಗಲ್ಲ. ಅದರಲ್ಲಿ ಕೆಲವು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ರಾಮಫಲ, ಸೀತಾಫಲ, ಹನುಮಫಲ, ಆಪಲ್ಲು, ಲೀಚಿ, ಬಟರ್ ಫ್ರೂಟು, ಡ್ರ್ಯಾಗನ್ನು, ಹಲಸು, ಫ್ಯಾಷನ್ ಫ್ರೂಟು, ಲೀಚಿ, ಮಾವು, ಪರೋಪ, ರೊಲಾನಿಯಾ, ಸ್ಟಾರ್ ಫ್ರೂಟು, ಜಮ್ನೇರ್ಲೆ, ಅದರಲ್ಲಿ ಬಿಳಿ ಬಣ್ಣದ ನೇರ್ಲೆ, ಕೋಕೋ ಮುಂತಾದವು. ಒಂದು ರೀತಿ ಒಂದು ಪಟ್ಟಿ ಮಾಡೋಕ್ಕೆ ಹೋದ್ರೆ ತುಂಬ ಹನುಮಂತನ ಬಾಲು ಥರ ಆಗಿಬಿಡ್ತದೆ. ಮತ್ತು ಇದರಲ್ಲಿ ಸಾಂಬಾರು ಪದಾರ್ಥಗಳನ್ನು ಕೂಡ ಬೆಳೀತಾ ಇದ್ದಾರೆ. ಯಾವುದೋ ನಾವು ಮಲೆನಾಡದಲ್ಲಿ ಬೆಳೆಯೋ ರೀತಿ ಇಲ್ಲಿ ಬಯಲು ಪ್ರದೇಶದಲ್ಲಿ. ಅದರಲ್ಲಿ ಪ್ರಮುಖವಾದಂಥಕ್ಕಂಥ ಅಂದರೆ ಏಲಕ್ಕಿ, ಕಾಳುಮೆಣಸು, ಚಕ್ಕೆ, ಇವೆಲ್ಲ ಸಾಂಬಾರು ಪದಾರ್ಥಗಳನ್ನು ಬೆಳೆದು ಕೂಡ ಯಶಸ್ವಿಯಾಗಿದ್ದಾರೆ. ಇವರು ಇಲ್ಲಿ ಈ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಹಣ್ಣುಗಳನ್ನು ಇವರು ತುಮಕೂರು ನಗರದಲ್ಲೇ ಮಾರಿ ಸ್ವಂತ ಮಾರುಕಟ್ಟೆ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಎಲ್ಲೋ ದೊಡ್ಡ ದೊಡ್ಡ ಮಾರ್ಕೆಟ್ಗಳಿಗೆಲ್ಲ ಹೋಗಿ ಮಾರ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಮನೆ ಹತ್ರನೂ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ಇಲ್ಲಿ ನೂರಾರು ಹಣ್ಣುಗಳನ್ನೇ ಬೆಳೆದು ಒಂದು ರೀತಿ ನಮ್ಮ ಜಿಲ್ಲೆಯಲ್ಲಿ ಹೊಸದಾಗಿ ಒಂದು ರೀತಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಿವಿಧ ತಳಿ ಬೆಳೆದು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. 2022ರಲ್ಲಿ ಅಂದಿನ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ತುಮಕೂರು ಪ್ರವಾಸ ಹಮ್ಮಿಕೊಂಡಾಗ ಇವ್ರ ತೋಟಕ್ಕೆ ಭೇಟಿ ಕೊಟ್ಟಿರ್ತಾರೆ. ಇವರು ವಿಶೇಷ ಸಾಧನೆ ಮತ್ತು ಪ್ರಗತಿಯನ್ನು ನೋಡಲಿಕ್ಕೆ. ನಾನು ಕೂಡ ಅವತ್ತು ಆ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತದ ಜೊತೆಗೆ ನಾನು ಕೂಡ ಹೋಗಿದ್ದೆ. ಅವತ್ತು ಇವ್ರ ಪರಿಚಯ ಆಗಿತ್ತು. ಆನಂತರ ಇವ್ರ ತೋಟದ ಕಡೆ ಹೋಗಿರಲಿಲ್ಲ. ಇವತ್ತು ನೋಡೋಣ ಅಂತ ಹೋಗಿ ನೋಡಿದ್ರೆ ಅದೇ ರೀತಿ ಒಂದು ಕೃಷಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ನಾವೆಲ್ಲ ಒಂದು ಬೆಳೆ ಒಂದು ತೋಟದಲ್ಲಿ ಒಂದು ಜಮೀನಲ್ಲಿ ಒಂದು ಬೆಳೆ ಬೆಳೆಯೋಕ್ಕೆ ಇಷ್ಟೊಂದು ರಿಸ್ಕ್ ತಗೋತಾ ಇರ್ತೀವಿ. ಇವರು ತಮ್ಮ 7.5 ಎಕರೆ ಜಮೀನಲ್ಲಿ ತೆಂಗು ಮತ್ತು ಅಡಿಕೆ ನಡುವೆ ಸಮಗ್ರ ಕೃಷಿಯಡಿ ಇಷ್ಟೊಂದು ವೈವಿಧ್ಯತೆಯನ್ನು, ಸಸ್ಯ ರಾಶಿಯಲ್ಲಿ ವೈವಿಧ್ಯ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಒಂದು ತಮಾಷೆ ಮಾತಲ್ಲ. ಅವಕ್ಕೆಲ್ಲ ನೀರು ನೀಡಿ ಗೊಬ್ಬರ ಎಲ್ಲ ನೋಡ್ಕೊಳ್ಳೋದು, ನಿರ್ವಹಣೆ ತುಂಬ ಕಷ್ಟನೇ. ಯಾಕೆ ಅಂತಂದರೆ ಇದು ಒಬ್ಬರು ರೈತರಾಗಿದ್ದವ್ರಿಗೆ ಮಾತ್ರ ಈ ಕೆಲಸ ಎಷ್ಟು ತ್ರಾಸದಾಯಕ ಅಂತ ಗೊತ್ತಾಗುತ್ತೆ. ನೋಡ್ತಾ ಹೋದಾಗ ಏನು ಸುಲಭ ಅಂತಕ್ಕಂಥದ್ದು ಅನಿಸುತ್ತೆ. ಆದರೆ ಇದನ್ನು ಸ್ವತಃ ಬೆಳೆಯೋಕ್ಕೆ ಹೋದಾಗ ಇದ್ರ ಸಮಸ್ಯೆ ಎಷ್ಟಿದೆ ಅಂತ ಅದನ್ನು ನಾವು ಹೇಳ್ಬೋದು. ಆದರೆ ಇಲ್ಲಿಗೆ ಅನೇಕರು ಪ್ರಗತಿಪರರು, ಇಲಾಖೆಯವರು ಮತ್ತು ಅವು ಸ್ವಸಹಾಯ ಸಂಘಗಳ ಸದಸ್ಯರುಗಳು ಕೂಡ ಈ ತೋಟಗಳಿಗೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಕೊನೆಗೆ ನನಗೊಂದು ಅಷ್ಟು ಸಸಿಗಳ ನಡುವೆ ನಾನು ಆಯ್ಕೆ ಮಾಡಿಕೊಂಡಿದ್ದು ಹನುಮಫಲ.